ಕ್ವೆಶ್ಚನ್ ಏನಿದೆ ಅಂದರೆ ಕೆಲವ್ರ ಹೆಸರು ಹೇಳ್ತೇನೆ. ಓಕೆ, ಸೊ ಅದರಲ್ಲಿ ಅವರಿಂದ ಪರ್ಟಿಕ್ಯುಲರ್ ಯಾರ ಹೆಸರು ಹೇಳ್ತೀನಿ, ಅವರಿಂದ ನೀವು ಏನನ್ನ ಕಲಿತೀರಾ, ಏನನ್ನ ಕದಿತೀರಾ ಅಂತ ಬೇಕು ನನಗೆ. ಓಕೆ, ಫಾರ್ ಎಕ್ಸಾಂಪಲ್ ನೀವು ನನ್ನ ಕೇಳಿದ್ರೆ ಅಪ್ಪು ಸರ್ ಹೆಸರೇನಾದರೂ ನನಗೆ ಹೇಳಿದ್ರೆ ಅವ್ರ ಹಂಬಲ್ನೆಸ್ನ ಕಲಿಯೋದಕ್ಕೆ ಇಷ್ಟಪಡ್ತೀನಿ, ಅವ್ರ ಸ್ಮೈಲ್ನ ಕದಿಯೋದಕ್ಕೆ ಇಷ್ಟಪಡ್ತೀನಿ ನಾನು. ಸೊ ನಾನು ಇವ್ರಿಗೆ ಕೇಳ್ತೀನಿ ಫಸ್ಟ್. ಸುದೀಪ್. ಹೈಟ್ನ ಕಲಿತೀನಿ, ಅವ್ರ ಆಟಿಟ್ಯೂಡ್ನ ಬೇಕು, ಇನ್ನೊಂದು ಏನು ಹೇಳ್ಬೇಕು, ಕಲಿಬೇಕು, ಕಲಿತೀನಿ. ಸುದೀಪ್ ಸರ್ದು ಹೇಳಿದ್ರಿ. ಸೊ ಅವ್ರು ಆ್ಯಕ್ಚುಲಿ ನಾವು ನೋಡಿ ಸುದೀಪ್ ಸರ್ ಎಲ್ಲ ಮಾತಾಡೋದು ಬಹಳ ತೂಕವಾಗಿರುತ್ತೆ, ನೇರವಾಗಿ ಮಾತಾಡ್ತಾರೆ. ಇಷ್ಟು ವರ್ಷ ಇಂಡಸ್ಟ್ರಿಲಿದ್ರು ಹೆಡ್ ವೆಯ್ಟ್ ಅಂತಾರಲ್ಲ ಅದು ಎಲ್ಲೂ ಇಲ್ಲ. ಸೊ ಪರ್ಸ್ನಲಿ ನೀವು ಸುದೀಪ್ ಸರ್ ಅಂದ ತಕ್ಷಣ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ನಾವು ಕಾಲೇಜ್ ಟೈಮಲ್ಲಿ ದಮ್ ಸಿನಿಮಾ ರಿಲೀಸ್ ಆಗಿತ್ತು. ಅವಾಗ ನಮ್ಮ ಟೈಮಲ್ಲಿ ರ್ಯಾಪರ್ ಇರುತ್ತಲ್ಲ, ಅದರಲ್ಲಿ ಒಂದು ಸೈಡು ಸುದೀಪ್ ಸರ್ದು ಪೋಸ್ಟ್ ಹಾಕೊಂಡು ಓಡಾಡ್ತಾ ಇದ್ದೆ. ಆ ಬುಕ್ಕು ಮನೇಲಿ ಇದೆ ಇಲ್ವಾ ನೋಡಬೇಕು. ನಾನು ಸೆಕೆಂಡ್ PU ಇದ್ದಾಗ ಅದು ಹಾಕೊಂಡು ಆವಾಗಿಂದ ಫಾಲೋ. ಸ್ಪರ್ಶ ಸಿನಿಮಾ ರಿಲೀಸ್ ಆದಾಗ ನಮ್ಮ ಅಕ್ಕ ಸ್ಪರ್ಶ ಕ್ಯಾಸೆಟ್ ತಗೊಂಡು ನಾವಾಗ ಉಪ್ಪಿ ಸರ್ ಫುಲ್ ಉಪ್ಪಿ ಸರ್ ಫ್ಯಾನ್ ಆಗಿದ್ವು. ನೋಡು ಬಾಲಿವುಡ್ ತರ ಒಬ್ರು ಆಕ್ಟರ್ ಬಂದವ್ರೆ ನೋಡಂತ ಸ್ಪರ್ಶ ಸಿನಿಮಾದ ಸಾಂಗ್ ಹಾಕಿ ನಮ್ಗೆ ಕೇಳಿಸ್ತಾ ಇದ್ರು ನಮ್ಮ ಅಕ್ಕ. ಆವಾಗಿಂದ ಒಂದು ಆ ಕನೆಕ್ಷನ್ ಅವ್ರನ್ನ ಫಾಲೋ ಮಾಡಿದ್ರು. ಎಸ್, ನೈಸ್. ರಚಿತಾ ರಾಮ್. ಡಿಂಪಲ್ ನ ಕಲಿತೀನಿ. ಏನ್ ಕಲಿತೀನಿ ಗೊತ್ತಾ ಅವರಿಂದ? ಒಂದ್ ಡೈಲಾಗ್ ಇದೆ, ಬರೀ ಇಂಥದೆಯಾ ಬರೀ ಇಂಥದೆಯಾ. ಯಶ್ ಸರ್, ಅವರಲ್ಲಿ ಏನ್ ಕಲಿತೀರಾ ಕದಿತೀರಾ? ಯಶ್ ಅವ್ರದ್ದೊಂದು ಛಲ ಇದೆಯಲ್ಲ ಅದನ್ನ ಕಲಿತೀನಿ. ಕದಿಯೋದು ಅಂದ್ರೆ ಅವ್ರ ದಾಡಿ ಚೆನ್ನಾಗಿ ಬೆಳಿ. ನಿಜವಾಗ್ಲೂ ಅವರು ನಮ್ಮ ಕನ್ನಡ ಇಂಡಸ್ಟ್ರಿನ ಬೇರೆ ಭಾಷೆ ಜನ, ಬೇರೆ ಭಾಗದ ಜನ ತಿರುಗು ನೋಡುವಂಥ ಸಿನಿಮಾದಲ್ಲಿ ನಟಿಸಿದ್ರು. ಅವ್ರ ನಟನೆ ಕೂಡ ಹಂಗಿದೆ. ಪರ್ಸ್ನಲಿ ಅವ್ರು ನಿಮ್ಗೆ ಎಷ್ಟು ಇಷ್ಟ ಆಗ್ತಾರೆ? ಭಾಳ ಇಷ್ಟ ಆಗ್ತಾರೆ. ನಾನು ಜೈಸಲ್ಮೇರ್ ಶೂಟಿಂಗ್ ಮಾಡ್ಬೇಕಾದ್ರೆ ಕಾಸೆ ಆಯ ಅಂತ KGF ಅಂತಂದೆ ಅಷ್ಟೇ. KGF ಕರ್ನಾಟಕ ಅಂದೆ, ಓ ರಾಕಿ ಬೈಕ ಗಾಂವ್ಸೆ ಅಂತಾರೆ. ಯಾವ ಸೋನ್ಮಾರ್ಗಲ್ಲೂ ಹೇಳ್ತಾರೆ, ರಾಜಸ್ಥಾನಲ್ಲಿ ಹೇಳ್ತಾರೆ. ಅವಾಗೆಲ್ಲ ನಮ್ಗೆ ಖುಷಿ ಆಗುತ್ತೆ, ಯಾರೋ ನಮ್ಮನ್ನು ಪ್ರೊಟೆಕ್ಟ್ ಮಾಡಕ್ ಒಬ್ರು ಇದಾರಲ್ಲಪ್ಪ ಹಿಂದೆ ಅಂತ. ಅದೆಲ್ಲ ಬಹಳ ಹೆಮ್ಮೆ ಅಂತ ಅನ್ಸುತ್ತೆ. ಯಾವುದೋ ಊರಲ್ಲಿ ಹೋಗಿ ಬರೀ ಕರ್ನಾಟಕ KGF ಅಂದ್ರೆ ಟಕ್ ಅಂತ ಹೇಳ್ತಾರೆ. ವೆರಿ ನೈಸ್. ಶಿವಣ್ಣ. ಶಿವಣ್ಣ ಅವ್ರ ಹತ್ರ ಎನರ್ಜಿನ ಕದಿತೀನಿ. ಶಿವಣ್ಣ ಅವ್ರ ಹಂಬಲ್ನೆಸ್ ಇದೆಯಲ್ಲ, ಎಲ್ಲರೂ ಮಾತಾಡ್ಸೋ ಮನುಷ್ಯ, ಅದನ್ನ ಅಡಾಪ್ಟ್ ಮಾಡ್ತಾರೆ. ಎಸ್. ರಮ್ಯಾ. ರಮ್ಯಾ ಅವ್ರ ಹತ್ರ ಐ ಲವ್ ರಮ್ಯಾ, ಫೇವ್ರೆಟ್ ಆಕ್ಟ್ರೆಸ್ ಅವರು. ಸೊ ಅವರ ಒಂದು ಸಕ್ಸಸ್, ಅವರ ಫಿಲ್ಮೋಗ್ರಫಿ, ಅದನ್ನ ನಾನು ಕಲಿಯಕ್ಕೆ ಇಷ್ಟಪಡ್ತೀನಿ. ಕದಿಯೋದು ಏನು ಬೇಡ, ನಾನು ಏನ್ ಕೇಳಿದ್ರು ಅವ್ರು ನನಗೆ ಕೊಡ್ತಾರೆ. ಓಕೆ. ಸೊ ಇಲ್ಲಿ ನಿಮ್ಮನ್ನ ಆಕ್ಟರ್ಸ್ ಬಗ್ಗೆ ಮಾತ್ರ ಅಂದ್ರೆ ಹೀರೋ ಬಗ್ಗೆ ಮಾತ್ರ ಕೇಳ್ತಿದ್ರಿ ಅನ್ಕೋಬೇಡಿ, ಯು ಕ್ಯಾನ್ ಆಲ್ಸೋ ಇನ್ವಾಲ್ವ್. ಅವರಲ್ಲಿ ನಿಮ್ಗೆ ಏನಾದ್ರು ಇಷ್ಟ ಆದ್ರೆ ಯು ಕ್ಯಾನ್ ಆನ್ಸರ್. ನೀವು ರಮ್ಯಾ ಅವರಿಂದ ಏನ್ ಕಲಿತೀರಾ? ಎಸ್. ಅವ್ರ ಹಾರ್ಟ್ ಕಲಿತೀರಾ? ಎಲ್ಲಾರ್ಗೂ ಕ್ರಶ್ ಆಗಿರುತ್ತೆ ಅದೇ ಸ್ವಲ್ಪ ನಮ್ಮ ನಾಚಿಕೆ ಅದೆಲ್ಲ. ಅದೇ ಪರವಾಗಿಲ್ಲ, ನಾಚ್ಕೊಂಡೆ ಹೇಳಿ. ಅದೇ ಅವ್ರ ಹೃದಯನೇ ಗೆಲ್ಲಬೇಕು. ಸುದೀಪ್ ಸರ್ ಬಗ್ಗೆ ಮಾತಾಡಿದ್ವಿ. ಸುದೀಪ್ ಸರ್ ಬಗ್ಗೆ ನಾನು ಅವ್ರ ಹೈಟ್ ಕಲಿತೀನಿ. ಒಳ್ಳೆ ಹೈಟ್ ಇದಿರಲ್ಲ. ಅವ್ರ ವಾಯ್ಸ್ ನಾನು ಅಡಾಪ್ಟ್ ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ. ಯಶ್. ಯಶ್ ಸರ್ ಇಂದ ಅವ್ರ ಸಕ್ಸಸ್ ಅಂಡ್ ಏನ್ ಕಲಿತೀನಿ, ಆ ಸಕ್ಸಸ್ ಏನ್ ಸ್ಟೋರಿ ಇದೆ ಅದನ್ನ ನಾನು ಕಲಿಯಕ್ಕೆ. ವೆರಿ ನೈಸ್. ಇನ್ನು ಉಪೇಂದ್ರ. ಉಪ್ಪಿ ಸರ್. ಅದು ಉಪ್ಪಿ ಸರ್ ಹತ್ರ ಅವ್ರದ್ದೊಂದು ಮೈಂಡ್ ಇದೆಯಲ್ಲ, ಅದನ್ನ ಕಲಿಬೇಕು. ಉಪ್ಪಿ ಸರ್ ಕೊಡೋ ಆನ್ಸರ್ಗಳಿದೆಯಲ್ಲ, ಅದನ್ನ ಕಲಿಬೇಕು. ಅವ್ರ ಆನ್ಸರ್ ಕೊಡ್ತಾರಲ್ಲ, ಯಾರಿಗೆ ಏನೇ ಕ್ವಶನ್ ಕೇಳಿದ್ರು ಆನ್ಸರ್ ಕೊಡೋ ಅಂತ ಒಂದು ಸ್ಕಿಲ್ನ ಕಲಿಬೇಕು. ನೀವಾದ್ರೆ ಏನ್ ಮಾಡ್ತೀರಾ? ಕನ್ನಡದಲ್ಲಿ ಆಕ್ಚುಲಿ ನನಗೆ ಒನ್ ಆಫ್ ಮೈ ಫೇವರೇಟ್ ಡೈರೆಕ್ಟರ್ಸ್ ಅಂದ್ರೆ ಉಪ್ಪಿ ಸರ್. ಸೊ ಅವರ ಡೈರೆಕ್ಷನ್ ಅದನ್ನ ನಾನು ಕಲಿಯಕ್ಕೆ ಇಷ್ಟಪಡ್ತೀನಿ. ಓಂ ಸಿನಿಮಾ ಆಯ್ತ್ಬಿಟ್ರಿ ನೀವು ಇಲ್ಲಿ. ಸ್ವಸ್ತಿಕ್ ನನ್ನ ಫೇವರೇಟ್ಸ್. ನೆಕ್ಸ್ಟ್ ಅವ್ರದ್ದು ಬರ್ತಾ ಇದೆಯಲ್ಲ, ಕಾಯ್ತಾ ಇದೀನಿ. ಓಕೆ. ಕದಿಯೋದೇನಿಲ್ಲ. ರಾಧಿಕಾ ಪಂಡಿತ್. ಏನ್ ಕಲಿತೀನಿ? ಏನ್ ಕಲಿತೀನಿ?
ಅವರು ಎಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಾರೆ ಅಂದ್ರೆ ನಾನು ಮಾತಾಡ್ತೀನಿ ಹಂಗಲ್ಲ, ಬಟ್ ಅವರ ಒಂದು ಸ್ಪಷ್ಟವಾಗಿ ಮಾತಾಡ್ತಾರೆ. ಅದನ್ನ ನಾನು ಕಲಿಯಕ್ಕೆ ಇಷ್ಟಪಡ್ತೀನಿ. ಕದಿಯೋಕೆ ನೀವ್ ಹೇಳಿ, ಇವ್ರೇನಾದ್ರು ಕದಿತಾರ ಕೇಳೋಣ. ರಾಧಿಕಾ ಪಂಡಿತ್ ಅವ್ರದ್ದು ಡೌನ್ ಟು ಅರ್ತ್ ಕ್ಯಾರೆಕ್ಟರ್ನ ಕದಿಬೇಕು. ಆಕ್ಚುಲಿ ಏನಕ್ಕೆ ಗೊತ್ತಾ, ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆದಾಗಿಂದಾನು ಇಲ್ಲಿವರೆಗೂ ಅವ್ರ ಹತ್ರ ಒಂದೇ ನಂಬರ್ ಇರೋದು, ಅವ್ರು ಯೂಸ್ ಮಾಡ್ತಾರೆ. ಅವಾಗಿಂದ ಇವಾಗವರೆಗೂ ನಾವು ಮೇಡಮ್ ಹಾಯ್ ಹೌ ಆರ್ ಯು ಅಂದ್ರೆ ಐ ಆಮ್ ಫೈನ್ ಅಂತ ರಿಪ್ಲೈ ಮಾಡ್ತಾರೆ. ಆ ಹಂಬಲ್ನೆಸ್ ಕದಿಬೇಕು. ಇವಾಗ್ಲೂ ಅಷ್ಟೇ, ಅವ್ರ ಬರ್ಡೇ ವಿಶ್ ಮಾಡಿದ್ರೆ ರಿಪ್ಲೈ ಮಾಡ್ತಾರೆ. ನಮ್ದೇನಾದ್ರು ಒಳ್ಳೇದ್ ಯಾವ್ದಾದ್ರು ಕಳ್ಸಿದ್ರೆ ಗುಡ್ ವೆರಿ ಗುಡ್ ಅಂತ ರಿಪ್ಲೈ ಮಾಡ್ತಾರೆ. ಮಾಡ್ಬೇಕು ಅಂತ ಏನ್ ಕಾನೂನಿಲ್ಲ, ಬಟ್ ಅವ್ರು ಮಾಡ್ತಾರಲ್ಲ ಅದಕ್ಕೆ ಅವ್ರು ಗ್ರೇಟ್. ಅವ್ರ ಜೊತೆ ಆಟ ಆಡ್ಬೇಕು ನೀವು. ಎಸ್, ನನ್ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಏನಾಗ್ತದೆ ಏನ್ ಬರ್ತದೆ ಅದ್ರ ಬಗ್ಗೆ ಮಾತಾಡ್ತಿಲ್ಲ. ದರ್ಶನ್ ಸರ್ ಏನ್ ಕದೀತೀರಾ ಸರ್? ನಾನು ಫಸ್ಟ್ ನೋಡಿದ್ದು ಅವರು ಟಿಕೆ ಲೆವೆಟಲ್ಲಿ ಕ್ರಿಕೆಟ್ ಆಡ್ತಾ ಇದ್ರು ಅವ್ರ ಫ್ರೆಂಡ್ಸ್ ಜೊತೆ. ನಾನು ತುಂಬಾ ಚಿಕ್ಕ ಹುಡುಗ, ಅವಾಗ ಬೌಂಡ್ರಿಯಿಂದ ಬಾಲ್ ಈಚೆ ಹೋದ್ರೆ ಅದನ್ನ ಎತ್ಕೊಂಡು ಹೋಗಿ ಕೊಟ್ಬಿಟ್ಟು ಬರ್ತಾ ಇದ್ದೆ. ಅವಾಗಿಂದ ನೋಡಿದ್ದೆ. ಆ ನೇರವಾಗಿ ಮಾತಾಡೋದಿದೆಯಲ್ಲ, ಆ ಥರದೊಂದು ಗಟ್ಸ್ನ ಬೆಳೆಸ್ಕೋಬೇಕು. ಅವರು ಕಲಿಯೋದಕ್ಕೆ ಅಂದ್ರೆ ಅವ್ರದ್ದು ಪೌರಾಣಿಕ ಪಾತ್ರಗಳು ಮಾಡಿದಾರಲ್ಲ, ಆ ನಟನೆ ಮಾಡೋದನ್ನ ಕಲಿಬೇಕು. ವೆರಿ ನೈಸ್. ಸೊ ಅಂದು ಒಂದಷ್ಟು ಕ್ವಾಲಿಟೀಸ್ನ, ಯಾಕಂದ್ರೆ ನೀವು ಒಬ್ಬ ನಟ ನಟಿಯರಾಗಿ ಬೇರೆ ನಟ ನಟಿಯರನ್ನ ನೋಡಿದಾಗ ಒಂದಷ್ಟು ಅಳವಡಿಸ್ಕೊಳ್ಳೋ ಅಂಥದ್ದು ಇರುತ್ತೆ, ಫಾಲೋ ಮಾಡೋ ಅಂಥದ್ದು ಇರುತ್ತೆ. ಸೊ ಅದನ್ನು ತಿಳ್ಕೊಳ್ಬೇಕು ಅನ್ನೋ ಒಂದು ಸಣ್ಣ ಕ್ಯೂರಿಯಸ್ ಇತ್ತು ಅಷ್ಟೇ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿ ಆಯಿತು, ಸಿನಿಮಾ ಬಗ್ಗೆ ಮಾತಾಡಿದ್ವಿ, ಹಾಗೆ ಒಂದಷ್ಟು ಇಂಟ್ರೆಸ್ಟ್ ಆಗಿ ತಿಳ್ಕೊಳ್ಬೇಕಿತ್ತು. ಆಲ್ ದ ವೆರಿ ಬೆಸ್ಟ್. ಸಿನಿಮಾ ಸಕ್ಸಸ್ ಆಗಲಿ. ಯಾಕೆಂದರೆ ನಾವು ಲಾಸ್ಟ್ ಇಯರೇ ಈ ಸಿನಿಮಾ ಬಗ್ಗೆ ಮಾತಾಡಿದ್ವಿ, ಯಾವಾಗ ರಿಲೀಸ್ ಆಗುತ್ತೆ ಅಂತ ನಮ್ಮನ್ನು ವೆಯ್ಟ್ ಮಾಡಿಸಿ ಕಾಲಾಪತ್ತರ್ ರಿಲೀಸ್ ಆಗೋ ಕಾಲ ಬಂದಾಯ್ತು ಈಗ, ಅಲ್ವಾ? ಕಾಲ ಬಂದಿದೆ. ಹೇಳ್ಬಿಡಪ್ಪ ಒಂಚೂರು ಹೇಳ್ಕೊಡು ಅವ್ರಿಗೆ. ಬತ್ತದ ಪಿಕ್ಚರ್ ಅಂತ ಇದೆ. ಸೆಪ್ಟೆಂಬರ್ 13ನೇ ತಾರೀಕು ಎಲ್ಲರೂ ಬಂದು ನಿಮ್ ಟಾಕೀಸ್ಲಿ, ನಿಮ್ಗೆ ಹತ್ರದಲ್ಲಿ ಟಾಕೀಸ್ಲಿ ಹೇಳಿ. ನೀವ್ ಹಿಂಗ ಹೇಳಿ, ನಾನು ಕರೆಕ್ಟ್ ಆಗಿ ಹೇಳ್ತೀನಿ. ಅಲ್ಲ, ನೀವ್ ಹಂಗೆ ಹೇಳಬೇಕು. ನಮ್ಮ ನಿಮ್ ದಂಡಲ್ಲಿರೋ ಟಾಕೀಸ್ಗಳಿಗೆ ಹೋಗಿ ಜನ ಅಕ್ಕಪಕ್ಕದ ಅಟ್ಟೆಯವ್ರನ್ನೆಲ್ಲ ಕರ್ಕೊಂಡು ಹೋಗಿ ಪಿಕ್ಚರ್ ನೋಡ್ಕೊಂಡ್ ಬಂದು ಪಕ್ಕದಟ್ಟೆಯವ್ರಿಗೆ ಹೇಳಿ. ನೀವ್ ಹೇಳಿ, ನಿಮ್ ಕರೀರಿ ಹಂಗಾರೆ. ಈಗ ನಿಮ್ಮೂರವ್ರನ್ನೂ ಕರೀರಿ, ಬೆಂಗಳೂರವ್ರನ್ನೂ ಕರೀರಿ, ಎಲ್ಲರನ್ನೂ ಕರೀರಿ. ಮಲ್ಮಂದಿ ಎಲ್ಲ ಹೋಗಿ ದಯವಿಟ್ಟು ಕಾಲಾಪತ್ತರ್ ಪಿಕ್ಚರ್ ನೋಡ್ಬೇಕಾಗಿ ವಿನಂತಿ. ಹಾಗೆ ನನ್ನ ಕೆಂಡ ಸಂಪಿಗೆ ಕಾಲೇಜ್ ಕುಮಾರ ಸಿನಿಮಾ ನೋಡಿ ಹರ್ಸಿದ್ದೀರಾ, ಹಂಗೆ ಈ ಸಿನಿಮಾ ನೋಡಿ ಹರ್ಸಿ ಅಂತ ಕೇಳ್ಕೊತಾ ಇದ್ದೀನಿ. ಎಸ್, ಥ್ಯಾಂಕ್ ಯು, ಆಲ್ ದಿ ವೆರಿ ಬೆಸ್ಟ್. ಎಸ್, ನೋಡಿದ್ರಲ್ಲ, ಕಾಲಾಪತ್ತರ್ ಇದೆ 13ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಸೊ ಸಿನಿಮಾ ಬಗ್ಗೆ ಒಂದಷ್ಟು ತಿಳ್ಕೊಂಡ್ಬಿಡ್ತೀನಿ ಅನ್ನೋ ಎಕ್ಸೈಟ್ಮೆಂಟಲ್ಲಿ ನಾನಿದ್ದೆ. ಆದರೆ ಅವರು ನನ್ನ ಕ್ಯೂರಿಯಾಸಿಟಿನ ಜಾಸ್ತಿ ಮಾಡಿದ್ರು, ಇಲ್ಲ ನೀವು ಸಿನಿಮಾ ನೋಡಿನೇ ತಿಳ್ಕೊಳ್ಳಿ ಅಂತ. ನಾನಂತೂ ಟ್ರೈಲರ್ ನೋಡಿದ್ದೀನಿ, ನಿಜವಾಗ್ಲೂ ಇಷ್ಟ ಆಯಿತು, ಸಿನಿಮಾ ನೋಡಲೇಬೇಕು ಅಂತ ನನಗನ್ಸಿದೆ. ಸೊ ನೀವು ಕೂಡ ಮಿಸ್ ಮಾಡಿದೆ, ಟ್ರೈಲರ್ನ ನೋಡಿ ಒಂದ್ಸಾರಿ. ಟ್ರೈಲರ್ ನೋಡ್ತಿದ್ದ ಹಾಗೇನೆ ನಿಮಗೂ ಡೆಫಿನೆಟಾಗಿ ಅನಿಸುತ್ತೆ ಸಿನಿಮಾ ನೋಡಲೇಬೇಕು ಅಂತ. ಸೊ 13ನೇ ತಾರೀಕು ಥಿಯೇಟ್ರಿಗೆ ಹೋಗಿ ಕನ್ನಡ ಸಿನಿಮಾನ ನೋಡಿ. ಯಾಕೆ ಅಂದರೆ ಇದು ನಮ್ಮ ಕನ್ನಡದ ಸಿನಿಮಾ ಅಂದಾಗ ನಾವು ಥಿಯೇಟ್ರಿಗೆ ಹೋಗಿ ದುಡ್ಡು ಕೊಟ್ಟು ಸಿನಿಮಾ ನೋಡಿದಾಗಲೇ ನಮ್ಮ ಕನ್ನಡ ಸಿನಿಮಾನ ಉಳಿಸೋದಕ್ಕೆ ಸಾಧ್ಯ, ನಮ್ಮ ಇಂಡಸ್ಟ್ರಿನ ಬೆಳೆಸೋದಕ್ಕೆ ಸಾಧ್ಯ. ಹಾಗಾಗಿ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ ಅಂತ ಹೇಳ್ತಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್.